ರಾಮನಗರ ಜಿಲ್ಲೆಯ ಶ್ರೀಗಂಧದ ಬೆಳೆಗೆ ಕಳ್ಳರ ಕಾಟ ಶುರುವಾಗಿದೆ. 2,000 ಗಂಧದ ಮರಗಳನ್ನು ಕಡಿದು ಕಳ್ಳರು ಸಾಗಿಸಿದ್ದಾರೆ. ಈ ಘಟನೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಅತ್ತಿಂಗೆರೆ ಗ್ರಾಮದ ಸೋಮಕನ ಮಠದ ಬಳಿ ನಡೆದಿದೆ. ಪಂಚಲಿಂಗಯ್ಯ ಹಾಗೂ ಸಹೋದರ ಮಹಾಲಿಂಗಯ್ಯ ಎಂಬುವರಿಗೆ ಸೇರಿದ ಸುಮಾರು 12 ಎಕರೆ ಜಮೀನಿನಲ್ಲಿ 4,000ಕ್ಕೂ ಅಧಿಕ ಶ್ರೀಗಂಧದ ಮರ ಬೆಳೆಸಿದ್ದರು. ಮೈಸೂರು ಸ್ಯಾಂಡಲ್ವುಡ್ ಕಂಪನಿಯೊಂದಿಗೆ ಒಪ್ಪಂದ ಕೂಡ ಮಾಡಿಕೊಂಡಿದ್ದರು. ಕಳೆದ 10 ವರ್ಷಗಳಿಂದ ಮರಗಳನ್ನು ಬೆಳೆಸಲಾಗಿತ್ತು. ರಾತ್ರಿ ವೇಳೆ ತೋಟಕ್ಕೆ ನುಗ್ಗಿದ ಕಳ್ಳರು ಸುಮಾರು 2,000 ಮರಗಳನ್ನು ಕಡಿದು ಸಾಗಿಸಿದ್ದಾರೆ. ಈ ಹಾವಳಿಯಿಂದ ಕೋಟ್ಯಾಂತರ ರುಗಳು ನಷ್ಟವಾಗಿದೆ. ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಪ್ರಕರಣ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ನಡೆಸಿ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೂಟಗಲ್ ಹೋಬಳಿಯ ಕುಮಾರ, ಶಂಕರ್, ಮಹೇಶ್ ಎಂಬುವರನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 82,000 ರು ಮೌಲ್ಯದ ಶ್ರೀಗಂಧ ಹಾಗೂ ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಶೀಘ್ರ ತನಿಖೆ ನಡೆಸಿ ಈ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದರೂ ರೈತರಿಗೆ ಯಾವುದೇ ರೀತಿಯ ನ್ಯಾಯ ಸಿಗದೆ ರೈತ ಕಂಗಾಲಾಗಿದ್ದಾನೆ. ಸರ್, ಇದು ಯಾಕೆ ಕಡಿತೆ ಇರೋದು ನಮ್ಗೆ ಅರ್ಥವಾಯ್ತಲ್ಲ. ಇದು ಕಡಿದು ಬಿಡ್ತಾರೆ ಇವರು. ಕಡಿದ್ಬಿಟ್ಟು ಈಗ ಇರೋ ಸ್ಟೇಜ್ ಅದು ಸ್ಟ್ಯಾಂಡಲ್ ಬಂದು ಆ ಸ್ಟೇಜ್ನಲ್ಲಿ ಇಲ್ಲ, ಮಾರಾಟ ಸ್ಟೇಜ್ನಲ್ಲಿ ಇಲ್ಲ. ಇವ್ರು ಬುಡ ಇದೆಯಲ್ಲ, ಈಗ ನೀವು ಬುಡ ಇದೀರಾ, ಆ ಬುಡನ ನನ್ನ ಮಕ್ಕಳು 1 ತಿಂಗಳು 2 ತಿಂಗಳು 3 ತಿಂಗಳು ಬಿಟ್ಟು ಬಂದು ಆ ಬುಡ ಎತ್ಕೊಂಡೋಯ್ತಾರೆ. ಆ ಬುಡ ಕಿತ್ಬಿಟ್ಟು ಅದ್ರೊಳಗೆ ಏನು ಎಷ್ಟು ಸಿಗ್ತದೆ ಎಷ್ಟು ಸಿಗ್ತದೆ ನಮಗದು ಗೊತ್ತಿಲ್ಲ. ಈ ಥರನೂ ಸುಮಾರು 1 ವರ್ಷದಿಂದ ನಿರಂತರ ಮಾಡ್ತಾವ್ರೆ. ನೋಡಿ, ಇಷ್ಟು ಜನ ಕಾವಲಿದ್ರು ನೈಟ್ ಎಷ್ಟು ದಿನ ಅಂತ ಕಾಯಕಾಗ್ತದೆ. ಮಳೆ ಗಾಳಿ ಸಾಧ್ಯತೆಗೆ ಇಲ್ಲಿ ಪ್ರಾಣಿಗಳ್ದೊಂದು ಭಯ ನಮಗೆ. ಆನೆಗಳು, ಚಿರತೆಗಳ್ದು ಅವ್ರದ್ದೊಂದು ಭಯ. ಕರಡಿಗಳು ಎಲ್ಲನೂ ಈಗ ಸಿಟಿಗೆ ಬರ್ತಾ ಇವೆ. ಏನು ಮಾಡೋಕ್ಕಾಗ್ತದೆ? ಆ ದೃಷ್ಟಿಯಿಂದ ನಾವು ಮೊನ್ನೆ ಒಬ್ಬ ಸಿಕ್ಕಾಕೊಂಡಿದ್ದ. ತಾಣ ಪೊಲೀಸ್ನವ್ರು ಕೊಟ್ಟರೆ ಮಲ್ಲಿಂಗಣ್ಣ ಅವ್ರೇನಂತಾರೆ, ಪೊಲೀಸ್ನವ್ರು ಸಾಯಂಕಾಲನೇ ಬಿಟ್ಟು ಕಳಿಸ್ಬಿಡಿ ಅಂತ ನನ್ನ ತಮ್ಮನ ಕೈಲಿ ಬಿಟ್ಟು ಬಿಡಿಸ್ಬಿಟ್ಟವ್ರೆ. ಮೊನ್ನೆ ಕರ್ಕೊಂಬಂದು ಇಬ್ಬರನ್ನ ಕರ್ಕೊಂಡೋಗಿ ಬಿಟ್ಟಿದ್ದೀವಿ. ಏನೋ ಕೇಸ್ ಬುಕ್ ಮಾಡಿದ್ದೀವಿ ಅಂತ ನನ್ನ ತಮ್ಮನ ಮೆಸೇಜ್ ಕಳ್ಸೋರಂತೆ. ಅದೇನು ಯಾವ ಥರ ಕೇಸ್ ಮಾಡವ್ರೆ, ಏನು ಮಾಡವ್ರೆ ಅನ್ನೋದು ನನಗೆ ಇನ್ನೂ ಅರ್ಥವಾದ್ರು. ಅವ್ರೇನು ಯಾವ ಸೆಕ್ಷನ್ ಹಾಕೋರೆ FIR ನೋಡಿದ ಮೇಲೆ ಮುಂದಿನ ಹೆಜ್ಜೆ ನಾನು ಇಡಬೇಕಷ್ಟೇ. ಸ್ಟೇಷನ್ ತಕ್ಕೆ ಕರ್ಸ್ಕೊಂಡವ್ರೆ. ಮಾಗಡಿ ಸ್ಟೇಷನ್. ಸುಮಾರಾಗಿ ನೋಡಿದ್ರಲ್ಲ ಈಗ ನೀವು, ಸುಮಾರು ನಮ್ದಾಗ 1.5 ಸರ್, ಇಲ್ಲಿ ಸುಮಾರು 4,000 ಸಸಿಗಳನ್ನು ಹಾಕಿದ್ದಾರೆ. ಇದು ಒಬ್ಬರದೇ ತೋಟ ಇದು. ಬಟ್ ಅವರು ಇದಕ್ಕೆ ಸರಿಯಾದ ಪ್ರೊಟೆಕ್ಷನ್ ತಗೊಂಡಿಲ್ಲ. CCTVನೋ ಅಥವಾ ಸೋಲಾರ್ ಫೆನ್ಸಿಂಗೋ ಹಾಕ್ಬೇಕಾಯ್ತು, ಹಾಕಿಲ್ಲ. ಈಗ ಇವ್ರು ಬೇರೆಯವ್ರು ಏನು ಮಾಡ್ತಾರೆ, ಚೆನ್ನಾಗಿ ಬಲ್ತಿದೆ ಇದು ಅಂದ್ಬಿಟ್ಟು ಬಂದು ಈ ಸಸಿನ ಕಡಿತಾರೆ. ಅದು ಬಲ್ತಿಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ಎತ್ಕೊಂಡು ಹೋಗಲ್ಲ, ಇಲ್ಲೇ ಬಿಟ್ಬಿಡ್ತಾರೆ. ಆಮೇಲೆ ಕೆಲವು ದಿನ ಆದ್ಮೇಲೆ ತಿರ್ಗಾ ಬಂದು ಆ ಬುಡ ಇರುತ್ತಲ್ಲ, ಆ ಬುಡನ ಕಿತ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಒಂದು ಸ್ವಲ್ಪ ಸೇಕ್ ಕಂಟೆಂಟ್ ಇರ್ತದೆ, ಅದನ್ನ ತಗೊಂಡೋಗಿ ಮಾಡ್ತಾರೆ ಅಂತ ನಮ್ಮ ಮನಸ್ಸಿಗೆ. ಬಟ್ ಹಿಂಗ್ ಕಡ್ದು ವೇಸ್ಟ್ ಮಾಡಿ ಹೋಗ್ಬಿಡ್ತಾರೆ. ಸುಮಾರು 2,000 ಸಸಿಗಳು ವೇಸ್ಟ್ ಆಗಿದೆ. ಅದನ್ನೇ ಹೇಳಿದ್ರು ನಮ್ಗೆ, ಅದು ಅರ್ಥ ಆಗ್ತಾ ಇಲ್ಲ. ಬೇರೆ ಮರಗಳಾದ್ರು ಸೌದೆಗಾದ್ರೂ ಎತ್ಕೊಂಡು ಹೋಗ್ತಾರೆ, ಅದನ್ನು ಎತ್ಕೊಂಡು ಹೋಗಲ್ಲ ಇವರು. ಯಾಕೆಂದ್ರೆ ಅದೇನು ಉಪಯೋಗ ಇಲ್ಲ ಅದಕ್ಕೆ. ಬುಡದಲ್ಲಿ ಒಂದು ಸ್ವಲ್ಪ ಇದು ಸೇಗಿದ್ರೆ ಅದನ್ನೇನೋ ಕಿತ್ಕೊಂಡು ಹೋಗಿ ಏನೋ ಮಾರ್ಕೊಂಬೋದು. ಯಾಕೆಂದ್ರೆ ಈಗ ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ ಅದು. ನಮ್ಗ ಈಗ 2,000 ಸಸಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ನಮ್ಗೆ ಹತ್ತತ್ರ 1.5-2 ಕೋಟಿ ವೇಸ್ಟ್ ಆದಂಗೆ ಆಯ್ತು. ನಮ್ಮ ಅಣ್ಣವ್ರದ್ದು ಜಾಗ 12 ಎಕರೆ ಜಾಗ ಇದೆ. 12 ಎಕರೆ ಜಾಗದಲ್ಲಿ ಶ್ರೀಗಂಧ ಹಾಕಿದ್ದೀವಿ. ಮೊದಲು 10 ವರ್ಷದಿಂದ ಈಚೆಗೆ ಏನು ಅಂತ ಕಳ್ತನ ಆಯ್ತಿರ್ಲಿಲ್ಲ. ಈಗ 1 ವರ್ಷದಿಂದ ಈಚೆಗೆ 1-2 ಕುಯ್ತಿದ್ರು. ಈಗ ಇಮಿಡಿಯೇಟ್ ಆಗಿ 1 ತಿಂಗಳಿಂದ ಈಚೆಗೆ ಒಂದು 500ರಿಂದ 1,000 ಗಿಡ ಕುಯ್ದು ಬಿಟ್ಟವ್ರೆ ಸರ್. ಕಂಪ್ಲೇಂಟ್ ಕೊಟ್ಟಿದ್ರೆ? ಹೌದು ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ನವರು ಬಂದು ಮಾಜೂರು ಮಾಡವ್ರೆ, ನೋಡ್ಕೊಂಡು ಹೋಯ್ತಾರೆ ಅಷ್ಟೇ ಸರ್. ಅದು ಚೇಕ್ ಬಂದಿರಲ್ಲ ಅಂತ, ಚೇಕ್ ಬಂದಿರೋದನ್ನ ಮಾತ್ರ ಎತ್ಕೊಂಡು ಹೋಯ್ತಾರೆ. ಭೂಮಿ ಅಗದು ಚೇಕ್ ಬಂದಿರೋದನ್ನ ಹಂಗೆ ಬಿಟ್ಟು ಹೊಂಟೈತಾರೆ ಸರ್. ಇದು ಯಾವ ಪ್ಲೇಸ್ ಇದು? ಇದು ಸೋಮಕ್ಕನ ಮಠ ಅಂತ. ಸರ್ವೆ ನಂಬರ್ ಬಂದು 43, ಸೋಮಕ್ಕನ ಮಠ, ಮಾಗಡಿ. ಎಷ್ಟು ಲಾಸ್ ಆಗಿರ್ಬೋದು ಸರ್? 1.5 ಕೋಟಿಗಿಂತ ಜಾಸ್ತಿ ಲಾಸ್ ಸರ್. ಇದು ದೊಡ್ಡದಾಗಿ ಬೆಳೆ ಬೆಳೆದಿದ್ರದು. 4,000 ಸಸಿ ಹಾಕಿದ್ದು, ಈಗ 10 ವರ್ಷದ ಆಯ್ತು. ಈಗ 2,000ನೇ ಇಲ್ಲ, ಎಲ್ಲ ಕಟಾವು ಮಾಡ್ಬಿಟ್ಟವ್ ಸರ್. ಹೌದು ಸರ್. 4,000 ಇದೆ ಸರ್, ಅದರಲ್ಲಿ 2,000 ಎಲ್ಲ ತೆಗೆದ್ಬಿಟ್ಟವ್ರೆ. ನೀವು ನೋಡ್ಕೊಂಬಂದ್ರಲ್ಲ. ಇಲ್ಲಿ ಆಗ್ಬಿಟ್ಟದೆ ಸರ್. ಏನು 1 ದಿನ 2 ದಿನ ಕಾಯ್ಬೋದು, ದಿನ ಕಾಯಕ್ಕಾಯ್ತದ ಸರ್?
ವಾರಕ್ಕೆ 15 ದಿನಕ್ಕೆ ಒಂದೊಂದು ಟೈಮ್ ಬರ್ತಾರೆ, 5 ಗಿಡ 10 ಗಿಡ ಕುಯ್ತಾರೆ, ಬಿಟ್ಬಿಡ್ತಾರೆ, ಹೋಗ್ತಾ ಇರ್ತಾರೆ. ಸರ್ ಸರ್ ಈಗ ಬಿಟ್ಬಿಡೋಗಿ ಏನು ಬಿಟ್ಬಿಟ್ಟು ಇದು ಚೇಕ್ ಬಂದಿಲ್ಲ ಅಂತ ಹೇಗೆ ಬಂದಿಲ್ಲ ಅಂತ ಗಂಧ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ದುರ್ಬೇಸನೆ ಎತ್ಕೊಂಡು ಅದನ್ನ ಕೆತ್ಕೊಂಡು ತಗೊಂಡು ಹೋಗ್ತಾರೆ. ಈಗ ಇದು ವೇಸ್ಟ್ ಇದು ಈಗ ಇದು ವೇಸ್ಟ್ ಏನೇ ಇದು, ಈಗ ನಮ್ಗೆ ಕಡ್ದಾಕಿರೋದು ವೇಸ್ಟ್ ಏನೇನೆ ಇದು. ಏನಿದೆ ಅವ್ರು ಏನಿದೆ ಅದ್ರೊಳಗೆ ಏನೇನೇ ಚೇಗು ಅದು ಚೇಗ್ ಕಿತ್ಬಿಟ್ಟು ಅದನ್ನ ಬುಡ್ಬೇಸನೆ ಕಿತ್ಕೊತಾರೆ. ಕಿತ್ಬಿಟ್ಟು ಎಲ್ಲ ಕೆತ್ತಿದ್ ನೋಡಿದ್ರಲ್ಲ ಆತೆಲ್ಲ ಕೂತ್ಕೊಂಡು ತಗೊಂಡು ಹೋಗ್ತಾರೆ ಸರ್. ಈ ಥರ ಎಷ್ಟು ಆಗಿದೆ ಸರ್? ಸುಮಾರು ನಮ್ದೇ ನಾವೊಂದು 1,500-2,000 ವೇಸ್ಟ್ ಆಗುತ್ತೆ ಸರ್. ಒಂದು 4,000 ಹಾಕಿದ್ದು. ಇಲ್ಲಿ ನೀವು ಒಬ್ಬರೇ ಹಾಕಿರೋದಾ? ಇಲ್ಲಿ ನಾವು ಒಬ್ಬರೇ ಸಾವಿರ ಹಾಕಿದ್ವಿ. ಅರಣ್ಯ ಇಲಾಖೆ ಭೇಟಿ ಕೊಟ್ಟವರು? ಅರಣ್ಯ ಇಲಾಖೆಯವರು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಸರ್, ಹೇಳೋದಾದ್ರೆ. ಬಿಡಿ.